ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತು ನಾವು 9ನೇ ತರಗತಿಯ ಅಭ್ಯಾಸ ಪುಸ್ತಕದ ಅಧ್ಯಾಯ 6 ಅಂಗಾಂಶಗಳು ಅನ್ನುವಂಥ ಪಾಠದ ಪ್ರಶ್ನೋತ್ತರಗಳ ಒಂದು ವಿಶ್ಲೇಷಣೆಯನ್ನು ಮಾಡೋಣ. ಮೊದಲಿಗೆ ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, ಯಾಂತ್ರಿಕವಾದ ದೃಢತೆಯನ್ನು ನೀಡುವ ಸಸ್ಯದ ನಿರ್ಜೀವ ಸರಳ ಶಾಶ್ವತ ಅಂಗಾಂಶವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ನಿರ್ಜೀವ ಸರಳ ಶಾಶ್ವತ ಅಂಗಾಂಶವನ್ನು ಗುರುತಿಸಬೇಕು. ಕೋಲೆಂಕೈಮಾ, ಕ್ಲೋರೆಂಕೈಮಾ ಮತ್ತೆ ಏರೆಂಕೈಮಾ ಇವು ಮೂರು ಸಜೀವ ಅಂಗಾಂಶಗಳು, ಯಾಕಂದ್ರೆ ಇವು ಕೋಶ ಕೇಂದ್ರವನ್ನು ಹೊಂದಿದೆ. ಆದರೆ ಸ್ಕ್ಲೆರೆಂಕೈಮಾ ಅನ್ನೋದು ನಿರ್ಜೀವ ಒಂದು ಶಾಶ್ವತ ಅಂಗಾಂಶ, ಯಾಕಂದ್ರೆ ಅದು ಕೋಶ ಕೇಂದ್ರವನ್ನು ಹೊಂದಿಲ್ಲ. ಸೊ ಸರಿಯಾದ ಉತ್ತರ ಸ್ಕ್ಲೆರೆಂಕೈಮಾ. ಎರಡನೇ ಪ್ರಶ್ನೆ ಬರೋಣ. ಈ ಕೆಳಗಿನವುಗಳಲ್ಲಿ ಅನಿಲಗಳು ಆಹಾರ ಮತ್ತು ಹಾರ್ಮೋನ್ಗಳ ಸಾಗಾಣಿಕಾ ಕಾರ್ಯ ನಿರ್ವಹಿಸುವ ದ್ರವರೂಪದ ಸಂಯೋಜಕ ಅಂಗಾಂಶ ಯಾವುದು ಅಂತ ಕೇಳಿದ್ದಾರೆ. ಸೊ ಮೊದಲನೇದು ವರ್ಧನಾಂಗಾಂಶ, ಮೃದ್ವಸ್ಥಿ ಅಂಗಾಂಶ, ಅನುಲೇಪಕ ಅಂಗಾಂಶ ಮತ್ತೆ ರಕ್ತಾಂಗಾಂಶ. ಸೊ ಅನಿಲ ಆಹಾರ ಹಾರ್ಮೋನ್ಗಳನ್ನು ಸಾಗಿಸುವಂತಹ ದ್ರವರೂಪದ ಅಂಗಾಂಶ ಅಂದ್ರೆ ಅದು ರಕ್ತ ಸಂಯೋಜಕ ಅಂಗಾಂಶ. ಮೂರನೇ ಪ್ರಶ್ನೆ ಬರೋಣ. ಸಸ್ಯಗಳಲ್ಲಿ ಜಲವಾಹಕ ಸಂಕೀರ್ಣ ಶಾಶ್ವತ ಅಂಗಾಂಶವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಜಲವಾಹಕ ಸಂಕೀರ್ಣ ಶಾಶ್ವತ ಅಂಗಾಂಶ ಫ್ಲೋಯಮ್ ಇದೆ, ವರ್ಧನಾಂಗಾಂಶ ಇದೆ, ಕ್ಸೈಲಮ್ ಇದೆ, ಕೋಲೆಂಕೈಮಾ ಇದೆ. ಸೊ ಕ್ಸೈಲಮ್ ಅನ್ನೋದು ಜಲವಾಹಕ ಸಂಕೀರ್ಣ ಶಾಶ್ವತ ಅಂಗಾಂಶ. ನಾಲ್ಕನೇದು, ದೇಹದ ಉಷ್ಣತೆಯನ್ನು ಸಂರಕ್ಷಿಸುವ ಅಂಗಾಂಶ ಯಾವುದು ಕೇಳಿದ್ದಾರೆ. ಸ್ನಾಯು ಅಂಗಾಂಶ, ನರಕೋಶ ಅಂಗಾಂಶ, ಅಡಿಪೋಸ್ ಅಂಗಾಂಶ ಮತ್ತೆ ರಕ್ತಾಂಗಾಂಶ ಇದೆ. ಸೊ ಉತ್ತರ ಇಲ್ಲಿ ದೇಹದ ಉಷ್ಣತೆಯನ್ನ ಸಂರಕ್ಷಿಸುವ ಅಂಗಾಂಶ ಅಡಿಪೋಸ್ ಅಂಗಾಂಶ. ಇನ್ನು ವೈಜ್ಞಾನಿಕ ಕಾರಣ ಕೊಡಿ ಅಂತ ಪ್ರಶ್ನೆಗಳು ಇದೆ. ಮೊದಲನೇದು, ಅನುಲೇಪಕ ಅಂಗಾಂಶವನ್ನು ರಕ್ಷಣಾತ್ಮಕ ಅಂಗಾಂಶ ಎನ್ನುವರು, ಯಾಕೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಈ ರೀತಿ ಇದೆ. ಅನುಲೇಪಕ ಅಂಗಾಂಶವು ದೇಹದ ಅಂಗಗಳನ್ನು ಆವರಿಸಿರುವ ಅಂಗಾಂಶವಾಗಿದೆ. ಅದು ದೇಹಕ್ಕೆ ರಕ್ಷಣೆ ನೀಡುವ ಕಾರ್ಯವನ್ನು ಮಾಡುತ್ತದೆ. ಸೊ ನಮ್ಮ ದೇಹದ ಮೇಲ್ಗಡೆ ಇರುವಂತಹ ಹೊದಿಕೆಯ ಅಂಗಾಂಶ ಇದೆಯಲ್ಲ, ಅದು ಅನುಲೇಪಕ ಅಂಗಾಂಶ. ಅದು ರಕ್ಷಣೆ ಕೊಡುವುದರಿಂದ ಅದಕ್ಕೆ ರಕ್ಷಣಾತ್ಮಕ ಅಂಗಾಂಶ ಅಂತ ಹೇಳ್ತೇವೆ. ಎರಡನೇದು, ನಿರಂತರವಾಗಿ ಸಂಕುಚನ ಮತ್ತು ವ್ಯಾಕೋಚನಗೊಳ್ಳುತ್ತಿದ್ದರೂ ಹೃದಯದ ಸ್ನಾಯುಗಳು ಆಯಾಸಗೊಳ್ಳುವುದಿಲ್ಲ, ಏಕೆ ಅಂತ ಕೇಳಿದ್ದಾರೆ. ಉತ್ತರ ಈ ರೀತಿ ಇದೆ. ಇತರ ಸ್ನಾಯುಗಳಿಗಿಂತ ಹೃದಯದ ಸ್ನಾಯುಗಳು ಹೆಚ್ಚು ಮೈಟೋಕಾಂಡ್ರಿಯಾವನ್ನು ಹೊಂದಿದೆ ಮತ್ತು ರಕ್ತ ಸಾಗಾಣಿಕೆಯು ಹೆಚ್ಚಾಗಿರ್ತದೆ. ಆದರೆ ಹೃದಯದ ಸ್ನಾಯುಗಳಲ್ಲಿ ಹೆಚ್ಚು ಮೈಟೋಕಾಂಡ್ರಿಯಾ ಇರುತ್ತೆ, ಅದರಿಂದ ಅಲ್ಲಿ ಬಿಡುಗಡೆಯಾಗುವಂಥ ಶಕ್ತಿಯು ಕೂಡ ಹೆಚ್ಚಾಗಿರುತ್ತೆ. ಸೊ ರಕ್ತ ಸಾಗಾಣಿಕೆಯು ಈ ಸ್ನಾಯುಗಳಿಗೆ ಹೆಚ್ಚಾಗಿರುವುದರಿಂದ ಅಲ್ಲಿ ಏನಾಗ್ತದೆ, ಹೆಚ್ಚು ಪೋಷಕಾಂಶ ದೊರೀತಾ ಇರ್ತದೆ, ಹೆಚ್ಚು ಶಕ್ತಿ ಬಿಡುಗಡೆ ಆಗ್ತಾ ಇರ್ತದೆ. ಆದ್ದರಿಂದ ಹೃದಯದ ಸ್ನಾಯುಗಳು ಕಂಟಿನ್ಯೂಸ್ ಆಗಿ ಸಂಕೋಚನ ವ್ಯಾಕೋಚನ ಆಗ್ತಿದ್ರೂ ಕೂಡ ಆಯಾಸಗೊಳ್ಳುವುದಿಲ್ಲ. ಮೂರನೇದು, ಪಟ್ಟೆ ಸಹಿತ ಸ್ನಾಯುಗಳನ್ನು ಅಸ್ಥಿ ಸ್ನಾಯು ಎನ್ನುತ್ತಾರೆ, ಏಕೆ ಅಂತ ಕೇಳಿದ್ದಾರೆ. ಇಲ್ಲಿ ಅಸ್ಥಿ ಅಂದ್ರೆ ಮೂಳೆ ಅಂತ ಅರ್ಥ. ಸೊ ಉತ್ತರ ಈ ರೀತಿ ಇದೆ. ಪಟ್ಟೆ ಸಹಿತ ಸ್ನಾಯುಗಳು ಮೂಳೆಗೆ ಅಂದರೆ ಅಸ್ಥಿಗೆ ಅಂಟಿಕೊಂಡಿರುತ್ತದೆ, ಆದ್ದರಿಂದ ಅದನ್ನು ಅಸ್ಥಿ ಸ್ನಾಯು ಎನ್ನುವರು. ಸೊ ಪಟ್ಟೆ ಸಹಿತ ಸ್ನಾಯು ಮೂಳೆಗೆ ಅಂಟಿಕೊಂಡಿರ್ತದೆ. ಕೈಯ ಮೂಳೆ, ಕಾಲು ಮೂಳೆ, ಬೆನ್ನು ಮೂಳೆ, ಈ ರೀತಿ ಮೂಳೆಗೆ ಅಂಟಿಕೊಂಡಿರುವಂತಹ ಒಂದು ಸ್ನಾಯು ಮೂಳೆಗಳ ಚಲನೆಗೆ ಸಹಾಯ ಮಾಡ್ತದೆ. ಅದರಿಂದ ಅದಕ್ಕೆ ಅಸ್ಥಿ ಸ್ನಾಯು ಅಂತ ಹೇಳ್ತೇವೆ. ನಾಲ್ಕನೇ ಕಾರಣ ಕೊಡಿ ಪ್ರಶ್ನೆ. ನೈದಿಲೆ ಸಸ್ಯವು ನೀರಿನಲ್ಲಿ ತೇಲುತ್ತಿರುತ್ತದೆ. ಸೊ ನೈದಿಲೆ ಅನ್ನುವಂಥ ಸಸ್ಯ ಅಥವಾ ಅದರ ಎಲೆ ನೀರಿನ ಮೇಲ್ಮೈ ಮೇಲೆ ಏನಾಗ್ತಾ ಇರ್ತದೆ, ತೇಲ್ತಾ ಇರ್ತದೆ, ಯಾಕೆ ಅಂತ ಕೇಳಿದ್ದಾರೆ. ಸೊ ಉತ್ತರ, ನೈದಿಲೆ ಸಸ್ಯವು ಏರೆಂಕೈಮಾ ಅಂಗಾಂಶವನ್ನು ಹೊಂದಿದೆ. ಇದು ದೊಡ್ಡ ಗಾಳಿ ಚೀಲವನ್ನು ಹೊಂದಿದ್ದು ಸಂಪ್ಲವನ ಶಕ್ತಿಯನ್ನು ಹೊಂದಿದೆ. ಸೊ ನೈದಿಲೆ ಸಸ್ಯದಲ್ಲಿ ಇರುವಂತಹ ಒಂದು ಪ್ಯಾರೆಂಕೈಮಾ ಅಂಗಾಂಶ ವಿಶೇಷವಾಗಿದೆ. ಅದನ್ನ ಏರೆಂಕೈಮಾ ಅಂತೇವೆ. ಏರ್ ಅಂದ್ರೆ ಗಾಳಿ ಅಂತ. ಸೊ ಅವು ಏನಾಗಿರ್ತದೆ, ಗಾಳಿ ಚೀಲವನ್ನ ಹೊಂದಿದೆ. ಜೊತೆಗೆ ಅವುಗಳ ಜೀವಕೋಶಗಳ ನಡುವಿನ ಅವಕಾಶ ಹೆಚ್ಚಾಗಿರುವುದರಿಂದ ಆ ಅವಕಾಶಗಳಲ್ಲಿ ಗಾಳಿ ಇರ್ತದೆ.
ಸೊ ಗಾಳಿ ಇರುವುದರಿಂದ ಆ ಸಸ್ಯ ಸಂಪ್ಲವನ ಶಕ್ತಿಯನ್ನು ಹೊಂದಿರ್ತದೆ. ಸಂಪ್ಲವನ ಅಂದರೆ ನೀರಿನ ಮೇಲೆ ತೇಲುವಂಥ ಒಂದು ಶಕ್ತಿ ಅದಕ್ಕೆ ಬರುತ್ತೆ. ಅದರಿಂದ ಅದು ನೈದಿಲೆ ಸಸ್ಯ ನೀರಿನ ಮೇಲೆ ತೇಲ್ತಾ ಇರ್ತದೆ. ಅಥವಾ ಯಾವುದೇ ಒಂದು ಜಲಸಸ್ಯ ನೀರಿನ ಮೇಲೆ ತೇಲಲಿಕ್ಕೆ ಇದೇ ಕಾರಣ. 5ನೇ ಪ್ರಶ್ನೆ, ಬೇಲದ ಹಣ್ಣಿನ ಸಿಪ್ಪೆ ಮತ್ತು ತೆಂಗಿನಕಾಯಿಯ ಚರಟ ಅಥವಾ ಕರಟ ಅತ್ಯಂತ ಕಠಿಣವಾಗಿದೆ. ಸೊ ತೆಂಗಿನಕಾಯಿ ಕರಟ ನೀವು ನೋಡಿದಿರಿ, ಬೇಲದ ಹಣ್ಣಿನ ಸಿಪ್ಪೆ ಕೂಡ ತಾವು ನೋಡಿದಿರಿ, ಅದು ಅತ್ಯಂತ ಕಠಿಣವಾಗಿರ್ತದೆ. ಯಾಕೆ ಅಂತ ಕೇಳಿದ್ದಾರೆ. ಏಕೆಂದರೆ ಇದು ಸ್ಕ್ಲೆರೆಂಕೈಮಾ ಅಂಗಾಂಶವನ್ನು ಹೊಂದಿದೆ. ಇದರ ಕೋಶ ಭಿತ್ತಿಯು ಲಿಗ್ನಿನ್ ಎಂಬ ರಾಸಾಯನಿಕವನ್ನು ಹೊಂದಿದ್ದು ಅದು ಕೋಶವನ್ನು ಗಟ್ಟಿಯಾಗಿಸುತ್ತದೆ. ಯಾಕಂದರೆ ಆ ಒಂದು ಅಂಗಾಂಶದಲ್ಲಿರುವಂಥದ್ದು ಸ್ಕ್ಲೆರೆಂಕೈಮಾ. ಈ ಸ್ಕ್ಲೆರೆಂಕೈಮಾ ಏನಾಗಿದೆ, ಅದು ಲಿಗ್ನಿನ್ ಅನ್ನುವಂಥ ರಾಸಾಯನಿಕ ಹೊಂದಿದೆ. ಅದರಿಂದ ಅದು ಏನಾಗಿರ್ತದೆ, ಗಟ್ಟಿಯಾಗಿರ್ತದೆ. ಜೊತೆಗೆ ಸ್ಥಿತಿಸ್ಥಾಪಕ ಗುಣ ಕೂಡ ಅದರಲ್ಲಿ ಬಂದಿರ್ತದೆ. ಸೊ ಅದರಿಂದ ತೆಂಗಿನಕಾಯಿಯ ಕರಟ ಅಥವಾ ಬೇಲದ ಹಣ್ಣಿನ ಸಿಪ್ಪೆ ಏನಾಗಿರ್ತದೆ, ಅತ್ಯಂತ ಕಠಿಣವಾಗಿರ್ತದೆ ಅಥವಾ ನಾರಿನ ರೂಪದಲ್ಲಿ ಇರ್ತದೆ. ತಾವರೆ ಗಿಡವು ನೀರಿನಲ್ಲಿದ್ದರೂ ಕೊಳೆಯುವುದಿಲ್ಲ. ಸೊ ತಾವರೆ ಅಂತ ಜಲಸಸ್ಯಗಳು ನೀರಿನಲ್ಲಿದ್ದರೂ ಕೂಡ ಕೊಳೆಯುವುದಿಲ್ಲ. ಯಾಕೆ ಅನ್ನೋದನ್ನು ಕೇಳಿದ್ದಾರೆ. ತಾವರೆ ಗಿಡದ ಎಪಿಡರ್ಮಿಸ್ ನೀರನ್ನು ಪ್ರತಿರೋಧಿಸುವ ಕ್ಯುಟಿನ್ ಎಂಬ ಮೇಣದಂಥ ರಾಸಾಯನಿಕವನ್ನು ಸ್ರವಿಸುತ್ತದೆ. ಸೊ ತಾವರೆ ಗಿಡದ ಎಪಿಡರ್ಮಿಸ್ ಇದೆ. ಎಪಿಡರ್ಮಿಸ್ ಅಂದರೆ ಎಲೆಯ ಮೇಲ್ಪದರಿರುವಂತಹ ಒಂದು ಅಂಗಾಂಶ ಅಥವಾ ಜೀವಕೋಶಗಳ ಸಮೂಹ. ಅಲ್ಲಿ ಕ್ಯುಟಿನ್ ಅನ್ನುವಂತಹ ಒಂದು ಮೇಣದಂಥ ರಾಸಾಯನಿಕ ಪದಾರ್ಥ ಸ್ರವಿಕೆ ಆಗತ್ತೆ. ಇದನ್ನು ಕ್ಯೂಟಿಕಲ್ ಪದರು ಅಂತ ಕೂಡ ಹೇಳ್ತೇವೆ. ಸೊ ಇದು ಮೇಣದಂಥ ವಸ್ತುವಾಗಿದ್ದರಿಂದ ಅದು ಏನು ಮಾಡ್ತದೆ, ನೀರನ್ನು ಪ್ರತಿರೋಧಿಸ್ತದೆ ಮತ್ತು ನೀರಿನಿಂದ ಕೊಳೆಯದಂತೆ ಈ ಜಲಸಸ್ಯ ಅಥವಾ ತಾವರೆ ಗಿಡಕ್ಕೆ ಸಹಾಯ ಮಾಡ್ತದೆ. 9ನೇ ಪ್ರಶ್ನೆ, ದ್ವಿತೀಯಕ ಬೆಳವಣಿಗೆಯು ಕೇವಲ ದ್ವಿದಳ ಸಸ್ಯಗಳಲ್ಲಿ ಮಾತ್ರ ಕಂಡುಬರ್ತದೆ. ಯಾಕೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಈ ರೀತಿ ಇದೆ. ಕಾಂಡ ಪೋಷಕ ಅಂಗಾಂಶ ಮತ್ತು ವಾಹಕ ಅಂಗಾಂಶಗಳು ದ್ವಿದಳ ಸಸ್ಯಗಳಲ್ಲಿ ದ್ವಿತೀಯಕ ಬೆಳವಣಿಗೆಗೆ ಕಾರಣವಾಗಿದೆ. ಸೊ ಏನಾಗುತ್ತೆ, ದ್ವಿತೀಯಕ ಸಸ್ಯಗಳಲ್ಲಿ ಕಾಂಡ ಪೋಷಕ ಅಂಗಾಂಶ ಇರುತ್ತೆ. ಅದನ್ನು ಕೇಂಬಿಯಂ ಅಂಗಾಂಶ ಅಂತ ಹೇಳ್ತೇವೆ. ಸೊ ಈ ಕೇಂಬಿಯಂ ಅಂಗಾಂಶ ಏನಿದೆಯಲ್ಲ, ಅದು ದ್ವಿದಳ ಸಸ್ಯಗಳಲ್ಲಿ ದ್ವಿತೀಯಕ ಬೆಳವಣಿಗೆಗೆ ಸಹಾಯ ಮಾಡುವಂಥದ್ದು. 10ನೇ ಪ್ರಶ್ನೆ, ಎರಿಯೋಲಾರ್ ಅಂಗಾಂಶವನ್ನು ಸಡಿಲ ಸಂಯೋಜಕ ಅಂಗಾಂಶ ಎನ್ನಲಾಗುತ್ತದೆ. ಏಕೆ ಅಂತ ಕೇಳಿದ್ದಾರೆ. ಸೊ ಎರಿಯೋಲಾರ್ ಅಂಗಾಂಶದ ತಂತುಗಳು ಸಡಿಲವಾಗಿ ಜೋಡಿಸಲ್ಪಟ್ಟಿದ್ದು ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿದೆ. ಎರಿಯೋಲಾರ್ ಅಂಗಾಂಶ ಇರುತ್ತಲ್ಲ, ಅದರ ತಂತುಗಳು ಏನಾಗಿರ್ತದೆ, ಸಡಿಲವಾಗಿ ಜೋಡಿಸಲ್ಪಟ್ಟಿರ್ತದೆ. ಜೊತೆಗೆ ಅದಕ್ಕೆ ಸ್ಥಿತಿಸ್ಥಾಪಕ ಗುಣ ಕೂಡ ಇರುವುದರಿಂದ ಅದನ್ನು ಸಡಿಲ ಸಂಯೋಜಕ ಅಂಗಾಂಶ ಅಂತ ಕರೀತೇವೆ. 7ನೇ ಪ್ರಶ್ನೆ, ರಕ್ತವನ್ನು ಸಂಯೋಜಕ ಅಂಗಾಂಶ ಎನ್ನಲಾಗುತ್ತದೆ. ಏಕೆ ಅಂತ ಕೇಳಿದ್ದಾರೆ. ಸೊ ರಕ್ತವು ಪ್ಲಾಸ್ಮಾ ಎಂಬ ದ್ರವ ಮಾತೃಕೆಯನ್ನು ಹೊಂದಿದೆ. ಅದು ತ್ಯಾಜ್ಯ ಅನಿಲಗಳು, ಜೀರ್ಣವಾದ ಆಹಾರ, ಹಾರ್ಮೋನ್ಗಳನ್ನು ದೇಹದ ವಿವಿಧ ಭಾಗಗಳಿಗೆ ಸಾಗಿಸುವ ಕಾರ್ಯ ಮಾಡ್ತದೆ. ಆದರೆ ಈ ರಕ್ತದಲ್ಲಿರುವಂಥ ಪ್ಲಾಸ್ಮಾ ಅಥವಾ ರಕ್ತದ ಕಣಗಳು ಏನಿದೆಯಲ್ಲ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಮತ್ತು ಕಿರುತಟ್ಟೆಗಳು, ಇಂಥ ಕಣಗಳು ಏನು ಮಾಡ್ತದೆ, ನಮ್ಮ ದೇಹದಲ್ಲಿ ಅನಿಲವನ್ನು, ಆಕ್ಸಿಜನ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಅಥವಾ ಜೀರ್ಣವಾದಂಥ ಆಹಾರ ಇದೆಯಲ್ಲ, ಆಹಾರದ ಸರಳ ಘಟಕಗಳು, ಗ್ಲುಕೋಸ್ ಅಥವಾ ಕೊಬ್ಬಿನ ಆಮ್ಲಗಳು, ಇವುಗಳನ್ನೆಲ್ಲ, ಜೊತೆಗೆ ಹಾರ್ಮೋನ್ಗಳನ್ನು ಕೂಡ ದೇಹದ ವಿವಿಧ ಭಾಗಗಳಿಗೆ ಅಂದರೆ ಎಲ್ಲ ಜೀವಕೋಶಗಳಿಗೆ ಸಾಗಿಸುವ ಕಾರ್ಯ ಮಾಡ್ತದೆ. ಅದರಿಂದ ರಕ್ತವನ್ನು ಸಂಯೋಜಕ ಅಂಗಾಂಶ ಅಂತ ಹೇಳ್ತೇವೆ. 8ನೇ ಪ್ರಶ್ನೆ, ದೈಹಿಕ ಕಸರತ್ತಿನ ನಂತರ ನಾವು ಸಾಮಾನ್ಯವಾಗಿ ಆಯಾಸಗೊಳ್ಳುತ್ತೇವೆ. ಯಾಕೆ ಅಂತ ಕೇಳಿದ್ದಾರೆ. ದೈಹಿಕ ಕಸರತ್ತು ಅಂದರೆ ಕೆಲವೊಂದು ವ್ಯಾಯಾಮ ಮಾಡಿದ ನಂತರ ನಾವು ಆಯಾಸಗೊಳ್ತೇವೆ. ಯಾಕೆ? ಸೊ ದೈಹಿಕ ಕಸರತ್ತಿನಲ್ಲಿ ಏನಾಗುತ್ತೆ, ಸ್ನಾಯುಗಳು ಹೆಚ್ಚು ಕಾರ್ಯನಿರ್ವಹಿಸುವುದರಿಂದ ಶಕ್ತಿ ವ್ಯಯವಾಗುತ್ತದೆ ಮತ್ತು ನಾವು ಆಯಾಸಗೊಳ್ಳುತ್ತದೆ. ದೈಹಿಕ ಕಸರತ್ತು ಮಾಡುವಾಗ ಸ್ನಾಯುಗಳು ಅಥವಾ ಸ್ನಾಯು ಅಂಗಾಂಶ ಇದೆ, ಹೆಚ್ಚು ಕಾರ್ಯನಿರ್ವಹಿಸ್ತಾ ಇರ್ತದೆ. ಅದರಿಂದ ಅವುಗಳಿಂದ ಶಕ್ತಿ ಏನಾಗ್ತದೆ, ವ್ಯಯವಾಗುತ್ತದೆ. ಅದರಿಂದ ನಮಗೆ ಆಯಾಸ ಆದಂಗೆ ಭಾಸವಾಗ್ತದೆ, ನಾವು ಆಯಾಸಗೊಳ್ಳುತ್ತೇವೆ. ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ವಿಭೇದೀಕರಣ ಎಂದರೇನು ಅನ್ನೋದನ್ನು ಕೇಳಿದ್ದಾರೆ. ಈ ರೀತಿ ಇದೆ. ವರ್ಧನ ಅಂಗಾಂಶವು ಪ್ರೌಢತೆಯನ್ನು ಗಳಿಸಿದ ನಂತರ ಶಾಶ್ವತವಾದ ರೂಪ, ಗಾತ್ರ ಮತ್ತು ನಿರ್ದಿಷ್ಟ ಕಾರ್ಯನಿರ್ವಹಿಸುವ
ಶಾಶ್ವತ ಅಂಗಾಂಶವಾಗಿ ರೂಪುಗೊಳ್ಳುತ್ತದೆ. ಇದನ್ನು ವಿಭೇದೀಕರಣ ಎನ್ನುವರು. ದ್ವಿತೀಯಕ ಬೆಳವಣಿಗೆ ಎಂದರೇನು ಅಂತ ಕೇಳಿದ್ದಾರೆ. ಸೊ ದ್ವಿತೀಯಕ ಬೆಳವಣಿಗೆ ಎಂದರೆ ಕಾಂಡ ಅಥವಾ ಬೇರುಗಳ ಸುತ್ತಳತೆಯು ಪಾರ್ಶ್ವವರ್ಧನ ಅಂಗಾಂಶದಿಂದಾಗಿ ಹೆಚ್ಚಳವಾಗುವುದನ್ನು ದ್ವಿತೀಯಕ ಬೆಳವಣಿಗೆ ಎನ್ನುವರು. ಮೂರನೇದು ಅನೈಚ್ಛಿಕ ಸ್ನಾಯು ಎಂದರೇನು ಅಂತ ಕೇಳಿದ್ದಾರೆ. ನಮ್ಮ ಇಚ್ಛೆಗೆ ಒಳಪಡದೆ ತಮ್ಮಷ್ಟಕ್ಕೆ ಕಾರ್ಯನಿರ್ವಹಿಸುವ ಸ್ನಾಯುಗಳಿಗೆ ಅನೈಚ್ಛಿಕ ಸ್ನಾಯು ಎನ್ನುವರು. ನಮ್ಮ ಇಚ್ಛೆಗೆ ಒಳಪಟ್ಟಿಲ್ಲ, ತಮ್ಮಷ್ಟಕ್ಕೆ ತಾವೇ ಕಾರ್ಯನಿರ್ವಹಿಸ್ತಾ ಇರ್ತವೆ. ನಾಲ್ಕನೇ ಪ್ರಶ್ನೆ, ಜಲಸಸ್ಯಗಳಲ್ಲಿ ಪತ್ರರಂಧ್ರಗಳು ಕೇವಲ ಮೇಲಿನ ಎಪಿಡರ್ಮಿಸ್ನಲ್ಲಿ ಮಾತ್ರ ಇದೆ, ಏಕೆ? ಉತ್ತರ ಏನಂದ್ರೆ, ಸಾಮಾನ್ಯವಾಗಿ ಜಲಸಸ್ಯಗಳ ಎಲೆಯ ಕೆಳಭಾಗ ನೀರಿನ ಮೇಲ್ಮೈಗೆ ಸ್ಪರ್ಶವಾಗುತ್ತಿರುತ್ತದೆ. ಆದ್ದರಿಂದ ಮೇಲಿನ ಎಪಿಡರ್ಮಿಸ್ನಲ್ಲಿ ಮಾತ್ರ ಪತ್ರರಂಧ್ರಗಳು ಇರುತ್ತದೆ. ಸೊ ಎಲೆಯ ಕೆಳಭಾಗ ನೀರಿನ ಮೇಲ್ಮೈಗೆ ಸ್ಪರ್ಶವಾಗುವುದರಿಂದ ಅಲ್ಲಿ ಪತ್ರರಂಧ್ರಗಳು ಇರುವುದಿಲ್ಲ, ಮೇಲ್ಭಾಗದಲ್ಲಿ ಮಾತ್ರ ಪತ್ರರಂಧ್ರ ಇರುವಂಥದ್ದು. ನಾಳಕುರ್ಚಗಳು ಎಂದರೇನು? ಐದನೇ ಪ್ರಶ್ನೆ, ಸಸ್ಯಗಳಲ್ಲಿರುವ xylem ಮತ್ತು phloem ಸಂಕೀರ್ಣ ಅಂಗಾಂಶಗಳು ಕೂಡಿ ಇರುವ ವ್ಯವಸ್ಥೆಗೆ ನಾಳಕುರ್ಚ ಅಂತ ಹೇಳ್ತೇವೆ. ಸೊ xylem ಜಲವಾಹಕ ಮತ್ತು phloem ಆಹಾರವಾಹಕ ಅಂಗಾಂಶಗಳು ಸಸ್ಯಗಳಲ್ಲಿ ಕೂಡಿ ಇರುವಂತಹ ಒಂದು ವ್ಯವಸ್ಥೆಗೆ ನಾಳಕುರ್ಚ ಅಂತ ಹೇಳ್ತೇವೆ. ಇನ್ನು ಇಲ್ಲಿ ನಾಲ್ಕನೇ ಮುಖ್ಯ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ, ಸ್ನಾಯು ಅಂಗಾಂಶಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಖಾಲಿ ಚೌಕಗಳನ್ನು ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 3 ಸ್ನಾಯು ಅಂಗಾಂಶ ಇದೆ: ಪಠ್ಯ ಸಹಿತ ಸ್ನಾಯು ಅಂಗಾಂಶ, ಪಠ್ಯ ರಹಿತ ಸ್ನಾಯು ಅಂಗಾಂಶ ಮತ್ತೆ ಹೃದಯದ ಸ್ನಾಯು ಅಂಗಾಂಶ. ನಂತರ ಅವುಗಳ ಲಕ್ಷಣಗಳು 4 ಮುಖ್ಯ ಲಕ್ಷಣ ಕೊಟ್ಟಿದ್ದಾರೆ. ಅವುಗಳ ಆಕಾರ, ಕೋಶ ಕೇಂದ್ರಗಳ ಸಂಖ್ಯೆ, ಕಾರ್ಯವಿಧಾನ ಮತ್ತೆ ಸ್ಥಾನ, ಅಂದ್ರೆ ಎಲ್ಲಿ ಕಂಡು ಬರ್ತದಂತ. ಅವುಗಳ ಅನುಸಾರವಾಗಿ ನಾವು ಈ ಚೌಕಟ್ಟನ್ನ ತುಂಬಬೇಕು. ಮೊದಲನೇದು ಆಕಾರ. ಪಠ್ಯ ಸಹಿತ ಸ್ನಾಯುವಿನ ಆಕಾರ ಹೇಗಿದೆ ಅಂದ್ರೆ ಅದು ಕೊಳವೆ ಆಕಾರ ಇರ್ತದೆ. ಪಠ್ಯ ರಹಿತ ಸ್ನಾಯು ಅಂಗಾಂಶ ಹೇಗಿರ್ತದೆ ಅಂದ್ರೆ ಕದಿರಿನ ಆಕಾರದಲ್ಲಿ ಇರುತ್ತದೆ. ಕದಿರಿನ ಆಕಾರ ಅಂದ್ರೆ ಮೀನಿನ ಆಕಾರ ಅಥವಾ ಕಣ್ಣಿನ ಆಕಾರ ಅಂತ ಹೇಳ್ಬಹುದು. ಹೃದಯದ ಸ್ನಾಯು ಅಂಗಾಂಶ ಹೇಗಿರುತ್ತೆ ಅಂದ್ರೆ ಅದು ಕೂಡ ಕೊಳವೆ ಆಕಾರದಲ್ಲಿ ಇರುವಂತದ್ದು. ಆದ್ರೆ ಇಲ್ಲಿ ವಿಶೇಷತೆ ಏನಂದ್ರೆ ಈ ಕೊಳವೆ ಆಕಾರದ ಹೃದಯದ ಸ್ನಾಯು ಅಂಗಾಂಶ ಏನಾಗಿರ್ತದೆ ಅಂದ್ರೆ ಕವಲೊಡೆದಿರ್ತದೆ, ಫ್ರೆಂಚಸ್ಗಳಾಗಿ ರಚನೆ ಆಗಿರ್ತದೆ. ಎರಡನೇದು ಕೋಶ ಕೇಂದ್ರಗಳ ಸಂಖ್ಯೆ. ಪಠ್ಯ ಸಹಿತ ಸ್ನಾಯು ಅಂಗಾಂಶಗಳ ಜೀವಕೋಶದಲ್ಲಿ ಕಂಡುಬರುವಂತಹ ಕೋಶಗಳು 1ಕ್ಕಿಂತ ಹೆಚ್ಚಾಗಿರ್ತದೆ. 2 ಇರ್ಬೋದು, 3 ಇರ್ಬೋದು. ನಂತರ ಆ ಒಂದು ಕೋಶಗಳು ಏನಾಗಿರ್ತದೆ ಜೀವಕೋಶದ ಪಾರ್ಶ್ವ ಭಾಗದಲ್ಲಿ ಕಂಡು ಬರ್ತದೆ. ಪಠ್ಯ ಸಹಿತ ಸ್ನಾಯು ಅಂಗಾಂಶ ಇದರಲ್ಲಿ ಕೇಂದ್ರ ಭಾಗದಲ್ಲಿ ಒಂದೇ ಒಂದು ಕೋಶ ಕೇಂದ್ರ ಕಂಡು ಬರ್ತದೆ. ನಂತರ ಹೃದಯದ ಸ್ನಾಯು ಅಂಗಾಂಶಗಳಲ್ಲೂ ಕೂಡ ಒಂದೇ ಒಂದು ಕೋಶ ಕೇಂದ್ರ ಕಂಡುಬರುವಂಥದ್ದು. ಕಾರ್ಯವಿಧಾನ. ಪಠ್ಯ ಸಹಿತ ಸ್ನಾಯು ಅಂಗಾಂಶ ಐಚ್ಛಿಕ. ಐಚ್ಛಿಕ ಅಂದ್ರೆ ನಮ್ಮ ಇಚ್ಛೆಗೆ ಒಳಪಟ್ಟಿದೆ. ಉದಾಹರಣೆಗೆ ಮೂಳೆಗಳಿಗೆ ಅಂಟಿಕೊಂಡಿರ್ತದೆ ಸ್ನಾಯು, ಅವು ನಮ್ಮ ಇಚ್ಛೆಗೆ ಒಳಪಟ್ಟಂತೆ ನಾವು ಅದನ್ನು ಏನು ಮಾಡಬಹುದು, ಚಲನೆ ಮಾಡಬಹುದು. ನಂತರ ಪಠ್ಯ ರಹಿತ ಸ್ನಾಯು ಅಂಗಾಂಶ ಅನೈಚ್ಛಿಕ. ನಮ್ಮ ಇಚ್ಛೆಗೆ ಒಳಪಟ್ಟಿಲ್ಲ, ತಮ್ಮಷ್ಟಕ್ಕೆ ತಾವು ಕಾರ್ಯ ಮಾಡುವಂತಹ ಅಂಗಾಂಶ. ಉದಾಹರಣೆಗೆ ರಕ್ತನಾಳದ ಅಂಗಾಂಶ ಅಥವಾ ಜೀರ್ಣನಾಳದ ಅಂಗಾಂಶ ಇರಬಹುದು. ನಂತರ ಹೃದಯದ ಸ್ನಾಯು ಅಂಗಾಂಶ ತಮ್ಗೆ ಗೊತ್ತಿರುವ ಹಾಗೆ ಅದು ಅನೈಚ್ಛಿಕ. ಹೃದಯ ತನ್ನಷ್ಟಕ್ಕೆ ತಾನೇ ಹೃದಯದ ಬಡಿತದ ಕಾರ್ಯ ನಿರ್ವಹಿಸ್ತಾ ಇರ್ತದೆ, ಅನೈಚ್ಛಿಕವಾಗಿದೆ. ನಾಲ್ಕನೇದು ಸ್ಥಾನ, ಎಲ್ಲಿ ಕಂಡು ಬರ್ತದೆ ಎನ್ನುವುದನ್ನು ಕೇಳಿದರೆ, ಸೊ ಪಠ್ಯ ಸಹಿತ ಸ್ನಾಯುವನ್ನು ಅಸ್ಥಿ ಸ್ನಾಯು ಅಂತ ಹೇಳ್ತೇವೆ. ಯಾಕಂದ್ರೆ ಅದು ಮೂಳೆಗಳಿಗೆ ಅಂಟಿಕೊಂಡು ಇರ್ತದೆ. ಉದಾಹರಣೆಗೆ ಕೈಕಾಲುಗಳ ಸ್ನಾಯುಗಳು, ಕುತ್ತಿಗೆಯ ಸ್ನಾಯು, ಬೆನ್ನು ಮೂಳೆಯ ಸ್ನಾಯುಗಳು, ಇವೆಲ್ಲ ಸ್ನಾಯುಗಳು ಏನಾಗಿದೆ ಪಠ್ಯ ಸಹಿತ ಸ್ನಾಯು ಅಂಗಾಂಶ ಆಗಿದೆ. ನಂತರ ಪಠ್ಯರಹಿತ ಸ್ನಾಯು ಅಂಗಾಂಶ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಅನ್ನನಾಳ, ರಕ್ತನಾಳ, ಕಣ್ಣಿನ ಪಾಪೆ, ಉಸಿರುನಾಳ ಮತ್ತೆ ಮೂತ್ರನಾಳಗಳಲ್ಲಿ ಕಂಡುಬರುವಂತ ಅನೈಚ್ಛಿಕ ಸ್ನಾಯು ಅಂಗಾಂಶ. ಹೃದಯದ ಸ್ನಾಯು ಹೆಸರೇ ಹೇಳುವಂಗೆ ಅದು ಕಂಡುಬರುವಂಥದ್ದು ಹೃದಯದಲ್ಲಿ, ಅಥವಾ ಹೃದಯದ ಸ್ನಾಯು ಅಂಗಾಂಶದಿಂದ ಆಗಿದೆ. ಇನ್ನು ಇಲ್ಲೊಂದು ಫ್ಲೋ ಚಾರ್ಟ್ ಕೊಟ್ಟಿದ್ದಾರೆ. ಆ ಫ್ಲೋ ಚಾರ್ಟ್ ಅನ್ನ ನಾವು ಇಲ್ಲಿ ಕಂಪ್ಲೀಟ್ ಮಾಡಬೇಕು. ಈ ಕೆಳಗೆ ನೀಡಿರುವ ಸುಳಿಗಳನ್ನು ಆಧರಿಸಿ ಸಸ್ಯ ಜೀವಕೋಶಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ನಕ್ಷೆಯನ್ನು ಪೂರ್ತಿಗೊಳಿಸಿ ಅಂತ ಹೇಳಿದ್ದಾರೆ. ಸಸ್ಯ ಅಂಗಾಂಶ. ಸಸ್ಯ ಅಂಗಾಂಶದಲ್ಲಿ ಮುಖ್ಯವಾಗಿ 2 ರೀತಿಯ ಅಂಗಾಂಶವನ್ನು ಕಾಣ್ತೇವೆ. ಒಂದು ಶಾಶ್ವತ ಅಂಗಾಂಶ, ಇನ್ನೊಂದು ವರ್ಧನ ಅಂಗಾಂಶ. ವರ್ಧನ ಅಂಗಾಂಶದಲ್ಲಿ ಮತ್ತೆ 3 ರೀತಿಯ ವರ್ಧನ ಅಂಗಾಂಶಗಳನ್ನು ಗುರುತಿಸಬಹುದು. ತುದಿ ವರ್ಧನ ಅಂಗಾಂಶ, ಅಂತರ್ಗೆಣ್ಣು ವರ್ಧನ ಅಂಗಾಂಶ ಮತ್ತೆ 3ನೇದಾಗಿ ಪಾರ್ಶ್ವ ವರ್ಧನ ಅಂಗಾಂಶ.
ಇನ್ನು ಶಾಶ್ವತ ಅಂಗಾಂಶಕ್ಕೆ ಬಂದಾಗ ಎರಡು ರೀತಿಯ ಮುಖ್ಯವಾದ ಶಾಶ್ವತ ಅಂಗಾಂಶಗಳನ್ನು ಗುರುತಿಸಬಹುದು. ಸರಳ ಶಾಶ್ವತ ಅಂಗಾಂಶ, ಇನ್ನೊಂದು ಸಂಕೀರ್ಣ ಶಾಶ್ವತ ಅಂಗಾಂಶ. ಸರಳ ಶಾಶ್ವತ ಅಂಗಾಂಶಗಳಲ್ಲಿ ಮುಖ್ಯವಾಗಿ ಮೂರು ರೀತಿ ಸರಳ ಶಾಶ್ವತ ಅಂಗಾಂಶ ಇದೆ: ಪೇರೆಂಕೈಮ, ಕೋಲಂಕೈಮ ಮತ್ತೆ ಸ್ಕ್ಲೀರೆಂಕೈಮ. ಸಂಕೀರ್ಣ ಶಾಶ್ವತ ಅಂಗಾಂಶಗಳಲ್ಲಿ ಮುಖ್ಯವಾಗಿ ಎರಡು ರೀತಿಯ ಸಂಕೀರ್ಣ ಶಾಶ್ವತ ಅಂಗಾಂಶ ಇದೆ: ಕ್ಸೈಲಮ್ ಮತ್ತೆ ಫ್ಲೋಯಮ್. ಇನ್ನು ಆರನೇದು, ಇಲ್ಲಿ ಕೊಟ್ಟಿರುವ ಪ್ರಾಣಿ ಅಂಗಾಂಶದ ನಕ್ಷಾ ಹರಿವನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೀರಿ ಅಂತ ಹೇಳಿದ್ದಾರೆ. ನಕ್ಷಾ ಹರಿವು ಕೊಟ್ಟಿದ್ದಾರೆ, ಫ್ಲೋ ಚಾರ್ಟ್. ಪ್ರಾಣಿ ಅಂಗಾಂಶಗಳದ್ದು ಮುಖ್ಯವಾಗಿ ಪ್ರಾಣಿಗಳಲ್ಲಿ 4 ರೀತಿಯ ಅಂಗಾಂಶಗಳು ಕಂಡುಬರುತ್ತದೆ: ಅನುಲೇಪಕ ಅಂಗಾಂಶ, ಸಂಯೋಜಕ ಅಂಗಾಂಶ, ಸ್ನಾಯು ಅಂಗಾಂಶ ಮತ್ತೆ ನರ ಅಂಗಾಂಶ. ಅನುಲೇಪಕ ಅಂಗಾಂಶಗಳಲ್ಲಿ ಸರಳ ಅನುಲೇಪಕ ಅಂಗಾಂಶ ಇದೆ, ಸ್ತರೀಕೃತ ಅನುಲೇಪಕ ಅಂಗಾಂಶಗಳು ಇದೆ. ಸರಳ ಅನುಲೇಪಕ ಅಂಗಾಂಶಗಳಲ್ಲಿ ಮತ್ತೆ ನಾವು ಚಪ್ಪಟೆ ಅನುಲೇಪಕ ಅಂಗಾಂಶ, ಘನಾಕೃತಿ ಅನುಲೇಪಕ ಅಂಗಾಂಶ ಮತ್ತೆ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶಗಳನ್ನ ಗುರುತಿಸಬಹುದು. ಸಾಮಾನ್ಯವಾಗಿ ಘನಾಕೃತಿ ಅನುಲೇಪಕ ಅಂಗಾಂಶಗಳು ಗ್ರಂಥಿಗಳಲ್ಲಿ ಕಂಡುಬರುವಂಥದ್ದು. ಸ್ತಂಭಾಕೃತಿ ಅನುಲೇಪಕ ಅಂಗಾಂಶಗಳಲ್ಲಿ ಮತ್ತೆ 2 ರೀತಿ ಇದೆ: ಕಷಾಂಗ ಇರುವಂಥದ್ದು, ಕಷಾಂಗ ಸಹಿತ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ, ಕಷಾಂಗ ರಹಿತ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ. ಇನ್ನು ಸಂಯೋಜಕ ಅಂಗಾಂಶವನ್ನು ನೋಡಿದಾಗ ಅದರಲ್ಲಿ ಕಂಡುಬರುವಂಥದ್ದು ರಕ್ತ, ಮೂಳೆ ಅಂಗಾಂಶ, ಮೃದ್ವಸ್ಥಿ ಅಂಗಾಂಶ, ಅಸ್ಥಿರಜ್ಜು ಅಂಗಾಂಶ, ಸ್ನಾಯುರಜ್ಜು ಅಂಗಾಂಶ ಮತ್ತೆ ಅಡಿಪೋಸ್ ಅಂಗಾಂಶ. ಸ್ನಾಯು ಅಂಗಾಂಶಗಳಲ್ಲಿ ಈಗಾಗಲೇ ತಾವು ನೋಡಿದಿರ 3 ರೀತಿಯ ಮುಖ್ಯವಾಗಿ ಸ್ನಾಯುಗಳು ಇದೆ: ಪಟ್ಟಿ ಸಹಿತ ಸ್ನಾಯು ಅಂಗಾಂಶ, ಪಟ್ಟಿ ರಹಿತ ಸ್ನಾಯು ಅಂಗಾಂಶ, ಹೃದಯದ ಸ್ನಾಯುಗಳು ಮತ್ತೆ ನರ ಅಂಗಾಂಶ. ಈ ಸುಳಿವನ್ನು ಆಧರಿಸಿ ನಾವು ಮುಂದಿನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಮುಂದಿನ ಪ್ರಶ್ನೆ 1ನೇದು ಯಾವುದಂದ್ರೆ, ಮೂತ್ರಪಿಂಡದ ನಾಳ ಮತ್ತು ಲಾಲಾರಸ ಗ್ರಂಥಿ ನಾಳಗಳ ಪದರುಗಳಲ್ಲಿ ಕಂಡುಬರುವ ಅನುಲೇಪಕ ಅಂಗಾಂಶದ ವಿಧ ಯಾವುದು? ಸೊ ಗ್ರಂಥಿ ಅಂತ ಬಂದಾಗ ಅಲ್ಲಿ ಕಂಡುಬರುವಂತಹ ಅಂಗಾಂಶ ಘನಾಕೃತಿ ಅನುಲೇಪಕ ಅಂಗಾಂಶ. ನಂತರ ಶ್ವಾಸಕೋಶದ ಅಲ್ವಿಯೋಲೈಗಳಲ್ಲಿ ಕಂಡುಬರುವ ಅನುಲೇಪಕ ಅಂಗಾಂಶ. ಸೊ ಅಲ್ವಿಯೋಲೈ ಗಾಳಿಗೂಡುಗಳಲ್ಲಿ ಕಂಡುಬರುವಂತಹ ಅಂಗಾಂಶ ಯಾವುದಂದ್ರೆ ಸರಳ ಚಪ್ಪಟೆಯಾದ ಅನುಲೇಪಕ ಅಂಗಾಂಶ. 3ನೇದು, ಸಣ್ಣ ಕರುಳಿನ ಒಳಭಿತ್ತಿಯಲ್ಲಿ ಕಂಡುಬರುವ ಅನುಲೇಪಕ ಅಂಗಾಂಶದ ವಿಧ ಯಾವುದು? ಜೀರ್ಣಕ್ರಿಯೆಗೆ ಸಹಾಯವಾಗುವಂಥದ್ದು ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ, ಹೀರಿಕೆಗೆ ಸಹಾಯ ಆಗತ್ತೆ. 4ನೇದು, ಸಣ್ಣ ಕರುಳಿನಲ್ಲಿ ಲೊಳೆಯನ್ನು ಸ್ರವಿಸಿ ಆಹಾರವನ್ನು ಸುಲಭವಾಗಿ ಚಲಿಸಲು ಸಹಾಯ ಮಾಡುವ ಅನುಲೇಪಕ ಅಂಗಾಂಶ ಯಾವುದು ಅಂತ ಕೇಳಿದರೆ ಇಲ್ಲಿ ಕಷಾಂಗ ಸಹಿತ, ಕಷಾಂಗ ಇರುವಂತಹ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ. ಕಷಾಂಗದ ಮೂಲಕ ಆಹಾರ ಚಲನೆಗೆ ಸಹಾಯ ಮಾಡುತ್ತೆ. ನಂತರ ದ್ರವರೂಪ ಸಂಯೋಜಕ ಅಂಗಾಂಶದ ವಿಧ ಯಾವುದು ಅಂತ ಕೇಳಿದರೆ ದ್ರವರೂಪ ಅಂದ್ರೆ ಅಲ್ಲಿ ಬರುವಂಥದ್ದು ರಕ್ತ. ಇದು ದ್ರವರೂಪದ ಸಂಯೋಜಕ ಅಂಗಾಂಶದ ವಿಧ. 6ನೇ ಪ್ರಶ್ನೆಗೆ ಬರೋಣ. ಮೂಳೆಗಳನ್ನು ಪರಸ್ಪರ ಜೋಡಿಸುವ ಸಂಯೋಜಕ ಅಂಗಾಂಶ ಯಾವುದು? ಮೂಳೆಗಳ ಜೋಡಣೆಗೆ ಸಹಾಯವಾಗಿರುವಂಥದ್ದು ಅಸ್ಥಿ ರಜ್ಜು. ನಂತರ ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಸಂಯೋಜಕ ಅಂಗಾಂಶ ಯಾವುದು ಅಂತ ಕೇಳಿದರೆ ಸ್ನಾಯು ಮತ್ತೆ ಮೂಳೆಗಳು ಅಂಟ್ಕೊಂಡಿರುತ್ತೆ, ಅಲ್ಲಿ ಸಹಾಯ ಮಾಡುವಂತಹ ಸಂಯೋಜಕ ಅಂಗಾಂಶ ಸ್ನಾಯು ರಜ್ಜು. 8ನೇದು, ಮೂಗು, ಕಿವಿ, ಶ್ವಾಸನಾಳ ಮತ್ತು ಉಸಿರುನಾಳಗಳಲ್ಲಿ ಕಂಡುಬರುವ ಸಂಯೋಜಕ ಅಂಗಾಂಶ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕಂಡುಬರುವಂತಹ ಸಂಯೋಜಕ ಅಂಗಾಂಶ ಮೃದುವಸ್ಥಿ. ಮೂಳೆಗೆ ಹೋಲಿಸಿದಾಗ ಇವು ಸ್ವಲ್ಪ ಮೃದುವಾಗಿರ್ತದೆ ಮತ್ತೆ ಸ್ಥಿತಿಸ್ಥಾಪಕ ಗುಣವನ್ನ ಹೊಂದಿದೆ. 9ನೇದು, ದೇಹದ ಒಳಗಿನ ಅಂಗಗಳಿಗೆ ಆಧಾರ ಮತ್ತು ಅಂಗಾಂಶಗಳ ದುರಸ್ತಿಗೆ ಸಹಾಯ ಮಾಡುವ ಸಂಯೋಜಕ ಅಂಗಾಂಶ ಯಾವುದು ಅಂತ ಕೇಳಿದ್ದಾರೆ. ದುರಸ್ತಿಗೆ ಸಹಾಯ ಮಾಡುವಂತಹ ಅಂಗಾಂಶ ಅಂದ್ರೆ ಎರಿಯೋಲಾರ್ ಅಂಗಾಂಶ. ಕೊನೆಯದಾಗಿ 10ನೇದು, ದೇಹದ ಉಷ್ಣ ನಿಯಂತ್ರಕವಾಗಿ ಕಾರ್ಯ ಮಾಡುವ ಸಂಯೋಜಕ ಅಂಗಾಂಶ ಯಾವ್ದು ಕೇಳಿದ್ದಾರೆ? ಉಷ್ಣ ನಿಯಂತ್ರಕವಾಗಿ ಸಹಾಯಕ್ಕೆ ಕಾರ್ಯ ಮಾಡುವ ಸಂಯೋಜಕ ಅಂಗಾಂಶ ಎಡಿಪೋಸ್ ಅಂಗಾಂಶ ಅಥವಾ ಅದನ್ನ ಬೊಜ್ಜು ಅಂಗಾಂಶ ಅಂತ ಕೂಡ ಕರಿತೇವೆ. ನೆಕ್ಸ್ಟ್ ಇಲ್ಲಿ 3 ಚಿತ್ರ ಕೊಟ್ಟಿದ್ದಾರೆ ಸ್ನಾಯು ಅಂಗಾಂಶದ್ದು, ತಾವಿಲ್ಲಿ ನೋಡ್ತಾ ಇದ್ದೀರಾ. ಒಂದು ಪಟ್ಟೆ ಸಹಿತ ಸ್ನಾಯು ಅಂಗಾಂಶ, ಪಟ್ಟೆ ರಹಿತ ಮತ್ತೆ ಹೃದಯದ ಸ್ನಾಯುಗಳು ಇದೆ. ಪ್ರಶ್ನೆ ಏನ್ ಕೇಳಿದ್ದಾರೆ ಅಂದ್ರೆ ಇಲ್ಲಿ ಕೊಟ್ಟಿರುವ ಅಂಗಾಂಶಗಳ ವಿಧಗಳ ಚಿತ್ರವನ್ನು ಗುರುತಿಸಿ, ಇವು ರಚನೆಯಲ್ಲಿ ಪರಸ್ಪರ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ. ಸೊ ರಚನೆ ನೋಡ್ಬೇಕಂದ್ರೆ ಇದು ಕೊಳವೆ ರಚನೆ ಇದೆ, ಇದು ಕದಿರಿನ ಆಕಾರ ಇದೆ, ಅಂದ್ರೆ ಮೀನಿನ ಆಕಾರ ಅಥವಾ ಕಣ್ಣಿನ ಆಕಾರ ಅಂತ ಹೇಳ್ಬಹುದು. ಇವು ಕೂಡ ಕೊಳವೆ ಆಕಾರ ಇದೆ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಒಂದಕ್ಕೊಂದು ಈ ಕವಲೊಡೆದು ಒಂದಕ್ಕೊಂದು ಜೋಡಣೆ ಆಗಿರುವಂತಹ ಜೀವಕೋಶಗಳ ರಚನೆಯನ್ನು ತಾವಿಲ್ಲಿ ಕಾಣಬಹುದು. ಇನ್ನು ಇಲ್ಲಿ ತಾವು
ಪಟ್ಟೆಗಳನ್ನ ಕಾಣಬಹುದು. ಜೀವಕೋಶದ ಮೇಲೆ ಪಟ್ಟೆಗಳನ್ನ ಕಾಣುವುದರಿಂದ ಇದಕ್ಕೆ ಪಟ್ಟೆ ಸಹಿತ ಅಂತ ಹೇಳ್ತೇವೆ. ಬಟ್ ಇಲ್ಲಿ ಯಾವುದೇ ರೀತಿಯ ಪಟ್ಟೆಗಳು ಇರುವುದಿಲ್ಲ, ಆದ್ದರಿಂದ ಇದು ಪಟ್ಟೆ ರಹಿತ ಅಂಗಾಂಶ. ಇದು ಪಟ್ಟೆ ಸಹಿತವಾಗಿದೆ, ಇದು ಪಟ್ಟೆ ರಹಿತವಾಗಿದೆ. ಇನ್ನು ಹೃದಯದ ಜೀವಕೋಶಗಳಿಗೆ ಬಂದಾಗ ಇವು ಕೂಡ ಪಟ್ಟೆಯನ್ನು ಹೊಂದಿದೆ, ಅದರಿಂದ ಇವು ಕೂಡ ಪಟ್ಟೆ ಸಹಿತ ಹೃದಯದ ಸ್ನಾಯುಗಳು. ಇನ್ನು ಕೋಶ ಕೇಂದ್ರದ ತಾವು ಸ್ಥಾನವನ್ನು ಗುರುತಿಸಬಹುದು. ಇಲ್ಲಿ ಕೋಶ ಕೇಂದ್ರ ಏನಾಗಿದೆ, ಪಾರ್ಶ್ವ ಭಾಗದಲ್ಲಿ ಕಂಡು ಬರುವಂಥದ್ದು. ಮತ್ತೆ ಒಂದೇ ಜೀವಕೋಶದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಕೋಶ ಕೇಂದ್ರವನ್ನು ತಾವು ಇಲ್ಲಿ ಗುರುತಿಸಬಹುದು. ಪಟ್ಟೆ ರಹಿತ ಸ್ನಾಯು ಅಂಗಾಂಶದ ಜೀವಕೋಶಗಳಲ್ಲಿ ಕೇಂದ್ರ ಭಾಗದಲ್ಲಿ ಒಂದೇ ಒಂದು ಕೋಶ ಕೇಂದ್ರವನ್ನು ತಾವಿಲ್ಲಿ ಗುರುತಿಸಬಹುದು. ಅದೇ ರೀತಿ ಹೃದಯದ ಸ್ನಾಯುಗಳಲ್ಲೂ ಕೂಡ ಜೀವಕೋಶಗಳಲ್ಲಿ ಒಂದೇ ಒಂದು ಏನಾಗಿರ್ತದೆ, ಕೋಶ ಕೇಂದ್ರ ಇರ್ತದೆ. ಸೊ ಈ ರೀತಿ ಈ 3 ಸ್ನಾಯುಗಳು ರಚನೆಯಲ್ಲಿ ಕೆಲವೊಂದು ಸಾಮ್ಯತೆ ಇದೆ, ಕೆಲವೊಂದು ಏನಾಗಿದೆ, ವ್ಯತ್ಯಾಸವನ್ನ ಹೊಂದಿದೆ, ಭಿನ್ನವಾಗಿದೆ. ಇನ್ನು ಇಲ್ಲಿ ಜೀವಕೋಶಗಳ ಜೋಡಣೆ ಒತ್ತೊತ್ತಾಗಿರುತ್ತೆ. ಜೀವಕೋಶಗಳು ಒತ್ತೊತ್ತಾಗಿರುತ್ತೆ. ಯಾವುದೇ ರೀತಿಯ ಮಧ್ಯದಲ್ಲಿ ಅಂತರ್ಕೋಶೀಯ ಅವಕಾಶಗಳು ಇರುವುದಿಲ್ಲ. ಇಲ್ಲೂ ಕೂಡ ಕೋಶಗಳ ನಡುವೆ ಅಂತರ್ಕೋಶ ಅವಕಾಶಗಳು ಬಹಳ ಕಡಿಮೆ ಇರುತ್ತೆ. ಬಟ್ ಹೃದಯದ ಸ್ನಾಯುಗಳ ಅಂತರ್ಕೋಶದ ನಡುವೆ ಅಥವಾ ಕೋಶೀಯ ನಡುವೆ ಅವಕಾಶಗಳು ಸ್ವಲ್ಪ ಹೆಚ್ಚಾಗಿರುತ್ತೆ. ಸೊ ಈ ಒಂದು ವ್ಯತ್ಯಾಸವನ್ನು ಕೂಡ ತಾವಿಲ್ಲಿ ಗುರುತಿಸಬಹುದು. ಇನ್ನು ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. ಅ ಪಟ್ಟಿಯಲ್ಲಿ ಅಸ್ಥಿರಜ್ಜು ಇದೆ, ಮೃದ್ವಸ್ಥಿ ಇದೆ, ಕಶಾಂಗ ಸಹಿತ ಅನುಲೇಪಕ ಅಂಗಾಂಶ, ಘನಾಕೃತಿ ಅನುಲೇಪಕ ಅಂಗಾಂಶ, ಮತ್ತೆ 5ನೇದು ಸ್ನಾಯು ರಜ್ಜು ಅಂಗಾಂಶ ಇದೆ. ಅಂದರೆ ಪ್ರಾಣಿಗಳಲ್ಲಿ ಕಂಡುಬರುವಂತಹ ಅಂಗಾಂಶಗಳು ಇದೆ. ಬ ಪಟ್ಟಿಯಲ್ಲಿ ಅದರ ರಚನೆ ಕಾರ್ಯದ ಕುರಿತು ಕೊಟ್ಟಿದ್ದಾರೆ. ಸೊ 1ನೇದು ಅಸ್ಥಿರಜ್ಜು. ಅಸ್ಥಿರಜ್ಜು ಅಂದ್ರೆ ಅಸ್ಥಿ ಅಂದ್ರೆ ಮೂಳೆಗಳನ್ನ ಜೋಡಿಸುವಂತ ಒಂದು ಸಂಯೋಜಕ ಅಂಗಾಂಶ. ಸೊ ಇದಕ್ಕೆ ಉತ್ತರ ಏನಾಗತ್ತಂದ್ರೆ ಅಸ್ಥಿರಜ್ಜು ಮೂಳೆಗಳನ್ನು ಬಂಧಿಸುತ್ತದೆ. ಮೃದ್ವಸ್ಥಿ ಅನ್ನೋದೇನಿದೆ, ಅದು ಘನರೂಪಿ ಮಾತೃಕೆ ರೂಪದಲ್ಲಿರುವಂತಹ ಅಂಗಾಂಶ. ಕಶಾಂಗ ಸಹಿತ ಅನುಲೇಪಕ ಅಂಗಾಂಶ. ಈ ಕಶಾಂಗ ಸಹಿತ ಅನುಲೇಪಕ ಅಂಗಾಂಶ ಹೀರುವಿಕೆಯಲ್ಲಿ ಸಹಾಯ ಮಾಡುತ್ತದೆ. ಸಣ್ಣ ಕರುಳಿನ ಒಳಭಾಗದಲ್ಲಿ ಕಂಡುಬರುವಂಥದ್ದು. ಘನಾಕೃತಿ ಅನುಲೇಪಕ ಅಂಗಾಂಶ, ಈಗಾಗಲೇ ಹೇಳಿದ್ದೇನೆ, ಘನಾಕೃತಿ ಅಂದರೆ ಅದು ಗ್ರಂಥಿಗಳಲ್ಲಿ ಕಂಡುಬರುವಂತಹ ಅಂಗಾಂಶ. ಸೊ ಉತ್ತರ ಇಲ್ಲಿ ಗ್ರಂಥಿಗಳಲ್ಲಿ ಕಂಡುಬರುತ್ತದೆ. ಕೊನೆಯದಾಗಿ ಸ್ನಾಯು ರಜ್ಜು ಅಂದ್ರೆ ಸ್ನಾಯು ಮತ್ತೆ ಮೂಳೆಗಳನ್ನ ಜೋಡಿಸುವಂತ ಒಂದು ಅಂಗಾಂಶ. ಸ್ನಾಯುಗಳನ್ನ ಮೂಳೆಗಳಿಗೆ ಬಂಧಿಸುತ್ತದೆ. ಸೊ ಇದು ನಮ್ಮ ಹೊಂದಿಸಿ ಬರೆಯಿರಿ ಆಯಿತು. ಉತ್ತರವನ್ನು ತಾವು ಕಂಡುಕೊಂಡಿದ್ದೀರಿ. ಕೊನೆಯದಾಗಿ ಇಲ್ಲಿ ಒಂದು ಘಟಕ ಪರೀಕ್ಷೆ ಇದೆ, ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ತಾವು ಇದಕ್ಕೆ ಉತ್ತರವನ್ನ ಬರೀಬೇಕು. ಆಲ್ ದ ಬೆಸ್ಟ್. ನೋಡದೆ ಬರೀರಿ ಉತ್ತರವನ್ನ. ಬರ್ತಾದ ನಂತರ ಸ್ವಮೌಲ್ಯಮಾಪನ ಮಾಡ್ರಿ. ಏನಾದರೂ ಡೌಟ್ ಇದ್ರೆ ಈ ಇಮೇಲ್ ಐಡಿಯ ಮೂಲಕ ತಾವು ಡೌಟ್ ಅನ್ನ ಕ್ಲಾರಿಫಿಕೇಶನ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಇಲ್ಲಿವರೆಗೆ ಒಂದು ನಮ್ಮ ವರ್ಕ್ ಬುಕ್ ಅಭ್ಯಾಸ ಪುಸ್ತಕ ಪ್ರಶ್ನೋತ್ತರಗಳ ಒಂದು ವಿಶ್ಲೇಷಣೆ ತಮಗೆ ಅರ್ಥವಾಗಿದೆ ಅಂತ ತಿಳ್ಕೊಳ್ತಾ, ಮುಂದಿನ ಒಂದು ಅಭ್ಯಾಸ ಪುಸ್ತಕದ ಪ್ರಶ್ನೋತ್ತರಗಳ ವಿಶ್ಲೇಷಣೆಗಾಗಿ ಏನ್ ಮಾಡಬೇಕು, ಮುಂದಿನ ವಿಡಿಯೋವನ್ನ ನೋಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಧನ್ಯವಾದಗಳು.